ಫಂಕ್ಷನ್ ಮುಗಿದ ಮೇಲೆ ಕೇಳಬೇಕು. ಅದೇ ಕಣಮ್ಮ, ಇದೇ ಫಂಕ್ಷನ್ಗೆ ಇದು ಮೊದಲಿಂದನೂ ಸಹಜವಾಗಿ ಹೆರಿಗೆ ಆಗಬೇಕು ಅನ್ನೋದು ಎಲ್ಲರೂ ಬಯಸೋರು ಭಾಳಷ್ಟು ಚೆನ್ನಾಗಿದ್ದಾರೆ. ಮತ್ತು ಅದು ಆರೋಗ್ಯ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಒಳ್ಳೆಯದು. ಆಲ್ಮೋಸ್ಟ್ ಆಲ್ ಮಹಿಳೆಯರು ನಾರ್ಮಲ್ ಡೆಲಿವರಿಗೆ ಪ್ರಿಪೇರ್ ಮಾಡಿರ್ತಕ್ಕಂಥವ್ರು ಭಾಳ ಇದ್ದಾರೆ. ಈಗ ವಿಕ್ಟೋರಿಯಾದಲ್ಲಿ ಇದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಕೇರ್ ತಗೊಳ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದೆ. ಅದು ಬಿಟ್ಟರೆ ಒಂದು 4-5 ಜಿಲ್ಲೆಯಲ್ಲಿದೆ. ಸೊ ಈ ಜಿಲ್ಲೆಯಲ್ಲಿ ನಮ್ಮ CEO ಇದನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಎಂದು ಎದೆ ಹಾಲು ಬ್ಯಾಂಕು ಮಾಡ್ತಕ್ಕಂಥದ್ದು ಮತ್ತು ನೈಜ ಡೆಲಿವರಿ ಮಾಡಿಸ್ತಕ್ಕಂಥದ್ದಕ್ಕೆ ಸೊ ವಿಕ್ಟೋರಿಯಾದಲ್ಲಿ ಒಂದಷ್ಟು ಜನ ನರ್ಸ್ಗೆ ಟ್ರೈನಿಂಗ್ ಎಲ್ಲ ಕೊಟ್ಟು ಸೊ ಇಲ್ಲಿ ಅವ್ರನ್ನ ಮೋಟಿವೇಟ್ ಮಾಡಿ ಸೊ ನಾರ್ಮಲ್ ಡೆಲಿವರಿಗೆ ಅವರ ಮನಸ್ಸು ಮತ್ತು ಅವರ ಪರಿಸ್ಥಿತಿ ಕೋಆಪ್ರೇಟ್ ಮಾಡೋ ಥರ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಏನು ಮಾಡ್ಬೋದು ಅನ್ನೋದನ್ನು ವಾತಾವರಣವನ್ನು ಮನೆ ವಾತಾವರಣ ಥರ ಮಾಡಿ ಅವ್ರಿಗೆ ನೋವು ಫೀಲ್ ಆಗದೇ ಇರೋ ರೀತಿಯಲ್ಲಿ. ಮತ್ತು ಹಿಂದೆಲ್ಲ ಬೆಳಗ್ಗೆ ಎದ್ದರೆ ವ್ಯವಸಾಯ ಮಾಡ್ಕೊಂಡಿರ್ತಿದ್ರು, ಹೊಲ್ದ ಹತ್ರ ಹೋಗ್ತಿದ್ರು. ಸೊ ಅವ್ರು ಎಲ್ಲ ಥರದ ಕೆಲಸ ಮಾಡ್ಕೊಂಡು ಲಾಸ್ಟಲ್ಲಿ ಡೆಲಿವರಿ ಆಗೋ ಹಿಂದಿನ ದಿವಸನೂ ಕೆಲಸ ಮಾಡ್ತಿದ್ರು, ಸಹಜವಾಗಿ ಆಗಿಬಿಡ್ತಿದ್ರು. ಈಗ ಏನಾಗುತ್ತೆ, ಹೆಚ್ಚು ಮನೆಯಲ್ಲೇ ಇರ್ತಕ್ಕಂಥದ್ದು ಮತ್ತು ಅವ್ರಿಗೆ ಪ್ರೆಗ್ನೆನ್ಸಿ ಆದ ತಕ್ಷಣವೇ ಹೆಚ್ಚು ಕೇರ್ ತಗೊಳ್ಳೋದು ಇದೆಲ್ಲ ಇರೋದ್ರಿಂದ ಸ್ವಲ್ಪ ಡೆಲಿವರಿ ಭಾಳ ಫ್ರೀಯಾಗಿ ಆಗೋಲ್ಲ. ಅದಕ್ಕೋಸ್ಕರ ಈ ಒಂದು ಮೆಥಡನ್ನು ಉಪಯೋಗಿಸ್ತಕ್ಕಂಥ. ಇನ್ನು ಇದು ಮಿಲ್ಕ್ ಬ್ಯಾಂಕ್ ಏನಿದೆ ಅದು ನಿಮ್ಮ ಎಲ್ರಿಗೂ ಗೊತ್ತಿದೆ. ಈಗ ಇತ್ತೀಚೆಗೆ ಅರ್ಲಿ ಬೇಬಿ ಆಗುತ್ತೆ, ಆ ಮಕ್ಕಳುಗಳಿಗೆ ಫೀಡಿಂಗ್ ಸಿಗಲ್ಲ. ಆ ಮಕ್ಕಳು ಫೀಡಿಂಗ್ ಸಿಗದೇ ಇದ್ದಾಗ ಎದೆ ಹಾಲಕ್ಕಿಂತ ಯಾವುದೂ ಅಲ್ಲ. ನೀವು ಎಂಥ ಹಾಲನ್ನು ಮಕ್ಕಳಿಗೆ ಕೊಟ್ರೂ ಎದೆ ಹಾಲನ್ನು ಒಂದು ಸಫಿಷಿಯೆಂಟಾಗಿ ಯಾವ ಮಕ್ಕಳು ಕುಡಿಯುತ್ತೆ ಆ ಮಕ್ಕಳೇ ಲಾಂಗ್ ಟೈಮ್ ಹೆಲ್ತಿಯಾಗಿರಲಿಕ್ಕೆ ಮತ್ತು ಎನರ್ಜೆಟಿಕ್ ಇರಲಿಕ್ಕೆ ಸಾಧ್ಯ ಅನ್ನೋದು ಜನರಲಿ ನಮ್ಮೆಲ್ರಿಗೂ ಸೈಂಟಿಫಿಕ್ಕಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಅದಕ್ಕೆ ಎಲ್ಲೆಲ್ಲಿ ಈ ನ್ಯಾಚುರಲ್ಲಾಗಿ ಮಿಲ್ಕ್ ಸಿಗಲ್ಲ ಅವರಿಗೆ ಈ ಒಂದು ಪ್ರೋಸೆಸ್ ಮಾಡಿ, ಈಗ ಮಕ್ಕಳಿಗೆ ಹೆಚ್ಚಿಗೆ ಹಾಲಿರುತ್ತೆ ಒಬ್ಬೊಬ್ಬರಿಗೆ, ಅವ್ರು ಕೊಟ್ಬಿಟ್ಟು ಅದು ವೇಸ್ಟ್ ಆಗುತ್ತೆ. ಆಮೇಲೆ ಅದನ್ನು ತಡ್ಕೊಂಡ್ರೂ ಅವ್ರ ಆರೋಗ್ಯದ ಮೇಲೂ ಎಫೆಕ್ಟ್ ಆಗುತ್ತೆ. ಈಗ ಯಾರಿಗೆ ಸೊ ಡೆಲಿವರಿ ಆಗಿರುತ್ತೆ ಅವರಿಗೆ ಮಗು ಬೇಕಾದಷ್ಟು ಹಾಲು ಕೊಟ್ಬಿಟ್ಟು ಉಳಿದಂಥ ಹಾಲನ್ನು ಅವರು ಅದನ್ನು ಉಪಯೋಗಿಸ್ತಾ ಇದ್ದರೆ ಅವ್ರ ಪ್ರೆಷರ್ ಬರುತ್ತೆ, ಒಳಗಡೆ ಗೆಡ್ಡೆ ಬರ್ಬೋದು ಮತ್ತು ಬೇರೆ ಥರದ ಆರೋಗ್ಯ ವ್ಯತ್ಯಾಸ ಆಗ್ಬೋದು. ಅದು ಉಪಯೋಗ ಆಗುತ್ತೆ ಮತ್ತು ಅದರ ಹಾಲು ಬೇರೆ ಮಗುಗೆ ಉಪಯೋಗ ಆಗುತ್ತೆ. ಸೊ ಅಪ್ ಟು 6 ಮಂತ್ಸ್ವರೆಗೂ ಅದನ್ನು ಸ್ಟೋರ್ ಮಾಡಿ ಈ ಥರ ಅರ್ಲಿ ಬೇಬಿ ಮತ್ತು ಕೆಲವರಿಗೆ ಹೆಲ್ತ್ ಮೇಲೆ ಡಿಫೆಕ್ಟ್ ಆಗಿ ಸಹಜವಾಗಿ 9 ತಿಂಗಳು ಡೆಲಿವರಿ ಆದ್ರೂ ಕೆಲವರಿಗೆ ಹಾಲು ಕಡಿಮೆ ಆಗ್ಬೋದು. ಆ ಥರದವ್ರ ಮಕ್ಕಳಿಗೆಲ್ಲ ಹಾಲು ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಈ ಥರದ ಹಾಲು ಕೊರತೆಯಿಂದಾಗಿ ಅರ್ಲಿ ಬೇಬಿಯಿಂದಾಗಿ ಸೊ ಶಿಶು ಹತ್ಯೆ ಆಗಿರ್ತಕ್ಕಂಥದ್ದು ಅನೇಕ ನಿದರ್ಶನಗಳಿದ್ದಾವೆ. ಅದೆಲ್ಲ ಅರ್ಥ ಮಾಡ್ಕೊಂಡು ಬಹುಶಃ ನಮ್ಮಲ್ಲಿ ಈಗ CEO ಈ 2-3 ಕಡೆ ಅವರಿಗೆ ಸ್ವತಃ ಅನುಭವ ಆಗಿರೋದ್ರಿಂದ ಅವರೇ ಸೊ ಹಾಸ್ಪಿಟ್ಲಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಗಿದೆ. ಅವ್ರ 2 ಮಗುನೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಡೆಲಿವರಿ ಅಂತಾರೆ. ಇವೆಲ್ಲ ಆಗಿರೋದ್ರಿಂದ ಇಲ್ಲಿ ಮಾಡಿಸ್ಬೇಕು ಅಂತ ಸ್ಪೆಸಿಫಿಕ್ಕಾಗಿ ಕೈ ತೊಗೊಂಡಿದ್ದಾರೆ. ಅದನ್ನು ಸೊ ಸರ್ಕಾರದಲ್ಲಿ ಈಗಾಗಲೇ ಸೊ ಟೆಂಡರ್ ಕರೆದು ಒಂದು 7-8 ಕಡೆ ಈ ಮಿಷನರಿ ಎಲ್ಲ ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ನಮಗಿನ್ನೊಂದು ಸ್ವಲ್ಪ ಸಿವಿಲ್ ವರ್ಕೆಲ್ಲ ಮುಗಿಸಿದ್ದಾರೆ. ಸ್ವಲ್ಪ ಮಿಷನರಿ ಎಕ್ವಿಪ್ಮೆಂಟ್ ಬೇಕಾಗಿದೆ, ಅದನ್ನು ಆದಷ್ಟು ಬೇಗ ಕೊಡಿಸಿ ಚಾಲನೆ ಮಾಡ್ತೀವಿ.